ಕಳೆದ ಬಾರಿ ನಿಖಿಲ್ಗಾದ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಆಗಬಾರ್ದು, ಅವನನ್ನ ಗೆಲ್ಲಿಸ್ಕೊಳ್ಳಿ ಅಂತ ಕುಮಾರಸ್ವಾಮಿ ಅವರು ಕೇಳ್ಕೊಂಡಿದ್ರು. ಆದ್ರೆ ಈಗ ಆಗ್ತಿರುವ ಪರಿಸ್ಥಿತಿನೇ ಬೇರೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ನಾಯಕರೇ ಸ್ವತಃ ಒಪ್ತಾ ಇಲ್ವಂತೆ. ಪ್ರೀತಂ ಗೌಡ, ಎಟಿ ರಾಮಸ್ವಾಮಿ, ಶಾಸಕ ಮಂಜು ಇವರೆಲ್ಲರ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರತ್ಯೇಕ ಸಭೆಯನ್ನ ಕರೆಸಿ ವರಿಷ್ಠರು ವರದಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆದ್ರೆ ಗೆಲ್ಲೋ ಸಾಧ್ಯತೆ ಕಮ್ಮಿ ಅನ್ನೋದು ಸಿಕ್ಕಿರುವಂತಹ ವರದಿಯ ರಿಪೋರ್ಟ್. ಜೆಡಿಎಸ್ನಲ್ಲಿ ಆಂತರಿಕ ವಿರೋಧವೂ ಇದೆ. ಬಿಜೆಪಿ ನಾಯಕರು ಕೂಡ ಈ ವರದಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದ್ರಿಂದ ಪ್ರಜ್ವಲ್ ರೇವಣ್ಣ ಬದಲಾಗಿ ಬೇರೆ ಯಾರನ್ನಾದ್ರೂ ಹಾಕಬಹುದಾ ನೋಡಿ ಅಂತ ಕೇಳ್ತಾ ಇದ್ದಾರೆ. ಬಹಿರಂಗವಾಗಿ ಪ್ರಜ್ವಲ್ ರೇವಣ್ಣ ಅವರೇ ಅಭ್ಯರ್ಥಿ, ಅವ್ರನ್ನ ಗೆಲ್ಲಿಸ್ಕೊಳ್ಳಿ ಅಂತ ಹೇಳಿರುವಂತಹ ಕುಮಾರಸ್ವಾಮಿ ಅವರಿಗೆ ಇದು ಒಂದು ಅರ್ಥದಲ್ಲಿ ಮುಜುಗರವೇ ಸರಿ. ಸೊ ಹಾಗೊಂದು ವೇಳೆ ಚರ್ಚೆ ಆಗಿದ್ದೇ ಆದ್ರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬೇಡ ಅಂತ ಬಿಜೆಪಿ ನಾಯಕರು ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ರು. ಆದ್ರೆ ಈಗ ಸಿಕ್ಕಿರೋ ರಿಪೋರ್ಟ್ ಅವ್ರು ಸೋಲ್ತಾರೆ ಅಂತ ಹೇಳ್ತಿರೋದ್ರಿಂದ ಏನಾಗಬಹುದು? ಅಲ್ಲ, ಇದು ಆಲ್ರೆಡಿ ಈ ರಿಪೋರ್ಟ್ ಅಮಿತ್ ಶಾಗೆ ಹೋಗಿದೆ. ಮೊನ್ನೆ ಅಮಿತ್ ಶಾ ಅವರು ಕುಮಾರಸ್ವಾಮಿ ಇದನ್ನ ಹೇಳಿದ್ದಾರೆ, ನೋಡಿ ಸ್ವಲ್ಪ ಬದಲಾಯಿಸಬಹುದಾ ಕ್ಯಾಂಡಿಡೇಟ್ನ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ಸಮೀಕ್ಷೆಗಳು ಹೇಳ್ತಾ ಇರೋ ಪ್ರಕಾರ, ಸರ್ವೆಗಳು ಹೇಳ್ತಾ ಇರೋ ಪ್ರಕಾರ ಕಷ್ಟ ಇದೆಯಂತೆ. ಸೊ ನೋಡೋಣ ಏನಾಗುತ್ತೆ, ಏನು ತೀರ್ಮಾನ ತಗೋತಾರೆ ಅಂತ ಅಂದ್ಬಿಟ್ಟು.